ನಮಸ್ಕಾರ ಸ್ನೇಹಿತರೆ, ನಾನು ಮನಾಚೇತನ್. ನಮ್ಮ ಕಮಲಾರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮನೆ ಕಟ್ಟೋದು ಜೀವನದಲ್ಲಿ ಒಂದು ದೊಡ್ಡ ಕನಸು. ಆದರೆ ಕಟ್ಟಬೇಕಾದ್ರೆ ಹಣದ ಖರ್ಚನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟು. ನಾವು ಕಳಪೆ ನಿವೇಶನ ಖರೀದಿ, ತಪ್ಪಾದ ಪ್ಲ್ಯಾನು ಅಥವಾ ಸರಿಯಾದ ಮೆಟೀರಿಯಲ್ ಆಯ್ಕೆ ಮಾಡದೇ ಇದ್ದರೆ ಅನಗತ್ಯ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇವತ್ತು ನಾವು ಮನೆ ಕಟ್ಟಬೇಕಾದ್ರೆ ಉಳಿತಾಯ ಮಾಡಬೇಕಾದಂತಹ ಅಥವಾ ಮಾಡಬಹುದಾದಂತಹ ಪ್ರಮುಖ ಜಾಗಗಳು ಯಾವ್ಯಾವು ಅನ್ನೋದನ್ನು ನಾವು ಒಂದು ಸರಳ ವಿವರಣೆಯೊಂದಿಗೆ ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ. ಈ ವಿಡಿಯೋ ನೋಡಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆಗಳ ಕಮೆಂಟ್ಸ್ ಮಾಡಿ. ನನ್ನ ಕಳೆದ ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ನೋಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಬನ್ನಿ, ಮತ್ತೆ ಕಿದರ ಉಳಿತಾಯದ ವಿಚಾರವಾಗಿ ಮತ್ತಷ್ಟು ಮಾತಾಡೋಣ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿದರೆ ಉತ್ತಮ, ಈ ಮಾತು ಎಲ್ಲರೂ ಕೇಳಿದ್ದೀರ. ಹಾಗೆ ನಿಮ್ಮನೆ ನಿಮ್ಮ ಮೆಚ್ಚುಗೆಗೆ ಮಾತ್ರನೇ ಇರಬೇಕು, ಆವಾಗ ನೆಮ್ಮದಿ ನಿಮ್ಮದಾಗಿರುತ್ತೆ. ಬೇರೆಯವರು ಮೆಚ್ಚಿಸೋಕ್ಕೋದ್ರೆ ನಿಮ್ಮ ನೆಮ್ಮದಿ ಅವ್ರದ್ದಾಗಿರುತ್ತೆ. ಹಾಗಾಗಿ ಉಳಿತಾಯವೇ ಹಿತ, ಹೆಚ್ಚೆಚ್ಚು ಆಲೋಚನೆಗಳು ಅಹಿತ. ಎಲ್ಲೆಲ್ಲಿ ಉಳಿತಾಯವಾಗುತ್ತೆ ಅನ್ನೋದನ್ನ ನೋಡ್ತಾ ಸಾಗೋಣ ಬನ್ನಿ. ಮೊದಲನೇದಾಗಿ ನಾವು ಸರಿಯಾದ ಲ್ಯಾಂಡ್ ಸೆಲೆಕ್ಷನ್ ಮಾಡಬೇಕಾದ್ರೆ ಸಮತಟ್ಟಾಗಿರುವಂಥ ಭೂಮಿ ಖರೀದಿಸಿದ್ರೆ ಒಳ್ಳೆಯದು. ನಾವೇನಾದ್ರು ಹಳ್ಳ ಕೊಳ್ಳಗಳ ಭೂಮಿ ಖರೀದಿಸಿದ್ರೆ ಅದರಿಂದ ಲ್ಯಾಂಡ್ ಲೆವೆಲ್ ಮಾಡುವಂತಹ ಖರ್ಚು, ಹೆವಿ ಫೌಂಡೇಶನ್ ಹಾಕುವಂತಹ ಖರ್ಚು ನಮಗೆ ಜಾಸ್ತಿ ಆಗುತ್ತೆ. ಆ ಜಾಗ ಆ ಅಮೌಂಟನ್ನು ಉಳಿಸ್ಬೇಕು ಅಂತಂದರೆ ಲೆವೆಲ್ ಆಗಿರುವಂಥ ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಸಾಧ್ಯವಾದಷ್ಟು ನಿವೇಶನಗಳು ಕ್ರಾಸ್ ಇರದೇ ಇರುವಂಥದ್ದನ್ನೇ ಪರ್ಚೇಸ್ ಮಾಡಿ. ಅದರಿಂದ ಕಟ್ಟಡದ ಸುತ್ತ ಸರಿಯಾದ ಜಾಗ ಉಳಿತಾಯ ಆಗುತ್ತೆ. ಜೊತೆಗೆ ಬಿಲ್ಡಿಂಗು ಸ್ಕ್ವೇರ್ ರೆಕ್ಟ್ಯಾಂಗಲ್ನಲ್ಲೇ ಬರೋದರಿಂದ ಅನಗತ್ಯ ಖರ್ಚುಗಳು ನಿಮಗೆ ಬರೋದಿಲ್ಲ. ಜಾಗ ಖರೀದಿ ಹಂತದಲ್ಲಿ ನೆಗೋಷಿಯೇಷನ್ ಮಾಡಿದ್ರೆ, ಸರಿಯಾದ ಸ್ಥಳ ಆಯ್ಕೆ ಮಾಡಿದ್ರೆ ಅದು ಕೂಡ ನಮ್ಮ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಆಗುತ್ತಲ್ವ, ಫ್ಯೂಚರ್ ಕೂಡ ಸೇಫಾಗಿರುತ್ತೆ. ನಾವು ನಿವೇಶನ ಕೊಳ್ಳೋಕ್ಕಿಂತ ಮುಂಚೆ ಆ ಮಣ್ಣಿನ ಪರೀಕ್ಷೆ ಮಾಡೋದು ತುಂಬ ಉತ್ತಮವಾದ ವಿಚಾರ. ಯಾಕೆ ಅಂದರೆ ಆ ನಿವೇಶನ ಡೌನ್ ಸ್ಟ್ರೀಮ್ ಏರಿಯಾದಲ್ಲಿದೆಯಾ ಅಥವಾ ಅಪ್ ಸ್ಟ್ರೀಮ್ ಏರಿಯಾದಲ್ಲಿದೆಯಾ ಚೆಕ್ ಮಾಡ್ಕೋಬೇಕು. ಡೌನ್ ಸ್ಟ್ರೀಮ್ ಏರಿಯಾದಲ್ಲಿದ್ದರೆ ಅಲ್ಲಿ ಬ್ಲ್ಯಾಕ್ ಕಾಟನ್ ಸಾಯಿಲ್ ಇರುತ್ತೆ. ಕೆಲವೊಂದು ಸರಿ ಭೂಕುಸಿತ ಆಗುವಂಥ ಜಾಗಗಳು ಇರ್ತವೆ. ಆ ಥರದ ಜಾಗಗಳಿದ್ದಾಗ ನಾವು ನೋಡಿ ತೊಗೊಂಡ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ಕಟ್ಟಡ ಭದ್ರತೆಗೋಸ್ಕರ ನಾವು ಜಾಸ್ತಿ ಏನು ಮಾಡ್ತೀವಿ, ಫೌಂಡೇಶನ್ಗೆ ಅದಕ್ಕೆ ಇದಕ್ಕೆ ಅಂತ ತುಂಬ ದುಡ್ಡನ್ನು ಖರ್ಚು ಮಾಡಬೇಕಾಗುತ್ತೆ. ಅದನ್ನು ಉಳಿತಾಯ ಮಾಡಬೇಕು ಅಂತಂದರೆ ಜಾಗ ಎಲ್ಲಿದೆ ಅಂತ ನೋಡಿಕೊಂಡು ಪರೀಕ್ಷೆ ಮಾಡಿ ತೊಗೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ನಾವು ಡಿಸೈನ್ ಮತ್ತು ಪ್ಲ್ಯಾನ್ ಹಂತದಲ್ಲಿ ಅನಗತ್ಯಗಳನ್ನು ತಪ್ಪಿಸಿದ್ರೆ, ಅಂದರೆ ಅಗತ್ಯವಿಲ್ಲದಿರುವಂತಹ ಹೆಚ್ಚಿನ ಕೊಠಡಿಗಳನ್ನು ತಪ್ಪಿಸಿದ್ರೆ ಡಿಫ್ರೆಂಟ್ ಟೈಪ್ ಆಫ್ ವಿನ್ಯಾಸಗಳ ಬಗ್ಗೆ ಆಲೋಚನೆಯನ್ನು ಹೆಚ್ಚಿಸ್ಬೋದು. ಪ್ಲ್ಯಾನಿಂಗ್ ಸಮಯದಲ್ಲೇ ಬಡ್ಜೆಟ್ ನಿರ್ಧಾರ ಆಗಬೇಕು. ಪ್ರಾರಂಭದಲ್ಲಿ ನಿರ್ದಿಷ್ಟ ಬಡ್ಜೆಟ್ ನಿಗದಿಪಡಿಸಿದ್ರೆ ಅತಿರೇಕದಿಂದ ದೂರವಿದ್ದಷ್ಟು ನಮಗೆ ಉಳಿತಾಯ ಹೆಚ್ಚೆಚ್ಚಾಗುತ್ತೆ. ಜೊತೆಗೆ ನಾವು ಆರ್ಕಿಟೆಕ್ಟ್ ಮತ್ತು ಇಂಜಿನಿಯರ್ಗಳ ಸಲಹೆ ಬಹುಮುಖ್ಯವಾಗಿರುತ್ತೆ. ಆ ಸಲಹೆ ನೀವು ಪಡಿಬೇಕಾಗುತ್ತೆ. ನಾವು ನಮ್ಮ ಸೈಟ್ನಲ್ಲಿ ಮನೆ ಪ್ಲ್ಯಾನ್ ಮಾಡಬೇಕಾದ್ರೆ ವಾಸ್ತು ವಿಚಾರವಾಗಲಿ, ನಮ್ಮ ರಿಕ್ವೈರ್ಮೆಂಟ್ ವಿಚಾರವಾಗಲಿ, ಅದು ಜಾಗದ ಪ್ರಕಾರ ನಮ್ಮ ಬಡ್ಜೆಟ್ಟು ಎಲ್ಲವನ್ನೂ ಸೇರಿಸಿ ವಿನ್ಯಾಸವನ್ನು ಚೆನ್ನಾಗಿ ಮಾಡಿಕೊಂಡ್ರೆ, ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಖರ್ಚು ತುಂಬ ಕಡಿಮೆ ಆಗುತ್ತೆ, ಸ್ಪೇಸ್ ವೇಸ್ಟೇಜ್ ಕಮ್ಮಿ ಆಗುತ್ತೆ. ಸಾಧ್ಯವಾದಷ್ಟು ಸಿಂಪಲ್ ಡಿಸೈನ್ಸ್ ಇದ್ದರೆ ಕನ್ಸ್ಟ್ರಕ್ಷನ್ಸ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ನಾವು ಮೆಟೀರಿಯಲ್ ಖರೀದಿಯಲ್ಲಿ ಬಲ್ಕ್ ಪರ್ಚೇಸ್ ಮಾಡಿದ್ರೆ ಉಳಿತಾಯ ಜಾಸ್ತಿ ಆಗುತ್ತೆ. ಅದು ಅಲ್ಲದೆ ಲೋಕಲ್ ಸಪ್ಲೈಯರ್ಸ್ಗಳಿಂದ ಉತ್ತಮ ಗುಣಮಟ್ಟದ ಟೈಲ್ಸು, ಕಬ್ಬಿಣ, ಸಿಮೆಂಟು, ಮರದ ಸಾಮಗ್ರಿಗಳನ್ನ ಖರೀದಿ ಮಾಡಿದ್ರೆ, ಅದು ಲೋಕಲ್ ಮೆಟೀರಿಯಲ್ ಖರೀದಿಯಿಂದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಹಾಗೂ ನೇರವಾಗಿ ಮೆಟೀರಿಯಲ್ ಕ್ವಾಲಿಟಿ ನಿಮಗೆ ಗೊತ್ತಾಗುತ್ತೆ. ನಾವು ಮನೆ ಕಟ್ಟಬೇಕಾದ್ರೆ ಇಟ್ಟಿಗೆ ಬಳಸ್ತೀವಿ. ಇಟ್ಟಿಗೆ ಬದಲು ಇನ್ ಕೇಸ್ ಸಿಮೆಂಟ್ ಬ್ಲಾಕ್ ಯೂಸ್ ಮಾಡಿದ್ರೆ ಅಥವಾ ACC ಬ್ಲಾಕ್ ಯೂಸ್ ಮಾಡಿದ್ರೆ ಸಾಮಾನ್ಯ ಇಟ್ಟಿಗೆಗಿಂತ ಅದು ತೂಕ ಕಡಿಮೆ ಇರುತ್ತೆ. ಆಮೇಲೆ ನಿಮಗೇನಾಗುತ್ತೆ, ಅದು ಹೆಚ್ಚು ಶಾಖ ನಿರೋಧಕ ಗುಣ ಕೂಡ ಇರುತ್ತೆ. ಮನೆ ನಿರ್ಮಾಣದಲ್ಲಿ ಅದು ಉತ್ತಮವಾಗಿರುತ್ತೆ. ಜೊತೆಗೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ ಮತ್ತು ಜಾಗ ಕೂಡ ಉಳಿತಾಯ ಆಗುತ್ತೆ. ಯಾಕೆಂದರೆ ಇಟ್ಟಿಗೆ ಏನಾಗುತ್ತೆ, 9 ಇಂಚ್ ಇರುತ್ತೆ. ನಾವು ಬ್ಲಾಕನ್ನು ಬಳಸಿದ್ರೆ 6 ಇಂಚಸ್ ಇರುತ್ತೆ. ಪ್ರತಿ ಮನೆ ಗೋಡೆನಲ್ಲೂ ಕೂಡ 3 ಇಂಚು ಉಳಿಯೋದ್ರಿಂದ ನಮಗೆ ಅದು ಅನುಕೂಲ ಆಗುತ್ತೆ. ನಿಮಗೆ ಕಾಂಟ್ರಾಕ್ಟ್ರು ಒಳ್ಳೆಯವರು ದೊರೆತರೆ ಹಾಗೂ ನುರಿತ ಕಾರ್ಮಿಕರು ದೊರೆತರೆ ವೇಸ್ಟೇಜ್ ಕಡಿಮೆ ಆಗುತ್ತೆ, ಕ್ವಾಲಿಟಿ ವರ್ಕ್ ಅಧಿಕವಾಗಿರುತ್ತೆ. ನೀವು ಕಾಂಟ್ರಾಕ್ಟ್ ರೇಟ್ ಮೊದಲೇ ಫಿಕ್ಸ್ ಮಾಡಿದ್ರೆ ಬಡ್ಜೆಟ್ ಕಂಟ್ರೋಲ್ ಸುಲಭ ಆಗುತ್ತೆ. ಸ್ಥಳೀಯ ಮೇಸ್ತ್ರಿ ಅಥವಾ ವರ್ಕರ್ಸ್ ದೊರೆತರೆ ವೆಚ್ಚದಲ್ಲಿ ಇನ್ನೂ ಹೆಚ್ಚು ಉಳಿತಾಯ ಮಾಡ್ಬೋದು.
ನಾವು ಕೆಲವೊಮ್ಮೆ ಬೇರೆ ಊರಿಂದ ಕೆಲಸಗಾರ ತೊಗೊಂಬಂದು ಮಾಡಬೇಕಾದ್ರೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಸ್ಥಳೀಯ ಕಾರ್ಮಿಕರು ಕಾಸ್ಟ್ ವೈಸು ಕಡಿಮೆ ಇರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ಸ್ಟ್ರಕ್ಷನ್ ಮೆಥಡ್ನಲ್ಲಿ ಸಾಧ್ಯವಾದಷ್ಟು ಸಿಂಪಲ್ ಎಲಿವೇಷನ್, ಲೆಸ್ ಪ್ರೊಜೆಕ್ಷನ್ ಅವನ್ನೆಲ್ಲ ಮಾಡಿದ್ರೆ ಡಿಸೈನ್ಸ್ನಲ್ಲಿ ಸಿಮೆಂಟು, ಸ್ಟೀಲ್ ಸೇವ್ ಆಗುತ್ತೆ. ರೆಡಿ ಮಿಕ್ಸ್ ಕಾಂಕ್ರೀಟು, ಪ್ರೀಕ್ಯಾಸ್ಟ್ ಲ್ಯಾಬ್ಗಳಿಂದ ಟೈಮು ಮತ್ತು ಮನಿ ಕೂಡ ನಿಮಗೆ ಸೇವ್ ಆಗುತ್ತೆ. ಇನ್ನು ನಾವು ಫ್ಲೋರಿಂಗ್ ವಿಚಾರ ಅಂತ ಬಂದರೆ, ಫ್ಲೋರಿಂಗ್ ಕೆಲಸದಲ್ಲಿ ಸಾಧ್ಯವಾದಷ್ಟು ವೆಟ್ರಿಫೈಡ್ ಟೈಲ್ಸು ಅಥವಾ ಗ್ರಾನೈಟನ್ನು ಬಳಸಿದ್ರೆ ಮೆಟೀರಿಯಲ್ ಹಾಗೂ ಲೇಯಿಂಗ್ ಹಣ ಎರಡೂ ನಿಮಗೆ ಉಳಿಯುತ್ತೆ. ನಾವು ಈಗ ವುಡ್ ವಿಚಾರ ಅಂತ ಬಂದರೆ, ಬಾಗಿಲು ಕಿಟಕಿಗಳಿಗೆ ನಾವು ಮರವನ್ನೇ ಬಳಸ್ತೀವಿ. ಎಲ್ಲರ ಫೀಲಿಂಗ್ ಏನಿದ್ರೆ ಟೀಕ್ ಹಾಕಬೇಕು ಅಂತ ಹೇಳ್ತಾರೆ. ನಾವು ಅದನ್ನು ಸ್ವಲ್ಪ ಹೊರಗಡೆ ಬಂದರೆ ಟೀಕ್ ಮರವೇ ಬೇಕು ಅಂತೇನಿಲ್ಲ. ರೆಡ್ ಸಾಲ್ ಇದೆ, ನೇರಳೆ ಮರ ಇದೆ, ಅಕೇಶಿಯ ಮರ ಇದೆ, ಬೇವಿನ ಮರ ಇದೆ ಮತ್ತು ಹಲವು ಜಾತಿಯ ಕಾಡು ಮರಗಳು ಸಿಗ್ತವೆ. ಅವುಗಳ ಬಳಕೆಯಿಂದ ಹಣ ಕೂಡ ಉಳಿಸ್ಬೋದು. ಕೆಲವೊಂದು ಸೆಂಟಿಮೆಂಟ್ ಬಿದ್ದಾಗ ಮಾತ್ರನೇ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೂ ಹಣ ಉಳಿಸ್ಬೇಕು ಅನ್ನೋ ಆಲೋಚನೆ ನಿಮ್ಮಲ್ಲಿದ್ದರೆ ಮರದ ಬದಲು ಕಬ್ಬಿಣದ ಬಾಗಿಲು ಯೂಸ್ ಮಾಡಿ. ಕಿಟಕಿಗಳಿಗೆ ಅಲ್ಯೂಮಿನಿಯಂ ಆರ್ UPVC ವಿಂಡೋವನ್ನು ಬಳಸಿದ್ರೆ ತುಂಬ ಒಳ್ಳೆಯದು. ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಅದು ನಿಮ್ಮನೇ, ನಿಮ್ಮ ಮನಸ್ಸು ಇಡ್ತಾ ಇದ್ದರೆ ಮಾತ್ರ ಹಣ ಉಳಿಕೆ ಮಾಡೋಕ್ಕೆ ಖಂಡಿತ ಸಾಧ್ಯ. ಜೊತೆಗೆ ನಾವು ವಿದ್ಯುತ್ತು ಮತ್ತು ನೀರಿನ ವ್ಯವಸ್ಥೆಯಲ್ಲಿ ನ್ಯಾಚುರಲ್ ಲೈಟ್ಸು, ವೆಂಟಿಲೇಷನ್ ಪ್ಲ್ಯಾನ್ ಕರೆಕ್ಟಾಗಿ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಕಡಿಮೆ ಆಗುತ್ತೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್, ನೀರನ್ನು ಮತ್ತೆ ರೀಯೂಸ್ ಮಾಡೋ ಥರ ಮಾಡಿದ್ರೆ, ಯಾಕೆಂದರೆ ರೈನ್ ವಾಟರ್ ನೀರೆಲ್ಲ ಸಂಪಕ್ಕೆ ಬಂದು ಯೂಸ್ ಮಾಡೋ ಥರ ಪ್ಲ್ಯಾನ್ ಮಾಡಿದ್ರೆ, ಸೋಲಾರ್ ಬಳಕೆಯಿಂದ ಫ್ಯೂಚರ್ ಯುಟಿಲಿಟಿ ಬಿಲ್ಸ್ ಕೂಡ ಸೇವ್ ಆಗುತ್ತೆ. ಫರ್ನಿಚರ್ ಮತ್ತು ಇಂಟೀರಿಯರ್ಸ್ನಲ್ಲಿ ಬೇಸಿಕ್ ಫರ್ನಿಚರ್ ಮೊದಲನೇ ಆಪ್ಷನ್ ಆಗಿರಬೇಕು ನಮಗೆ. ನಂತರ ಲಕ್ಸುರಿ, ಯಾಕೆಂದರೆ ಬಜೆಟ್ ನೋಡ್ಕೋಬೇಕಲ್ವಾ. ಹಾಗಾಗಿ ಒಂದು ಸಾರಿ ಎಲ್ಲ ಇಂಟೀರಿಯರ್ಸು ಮಾಡಬೇಕು ಅಂತ ಏನಿಲ್ಲ, ಹಂತ ಹಂತವಾಗಿ ಮಾಡ್ತಾ ಹೋದರೆ ಸಾಕು. ಅತಿ ಸಾಲ ಮಾಡಿ ಮನೆಗೆ ಹೋಗಿ ನೆಮ್ಮದಿ ಕಳೆದುಕೊಳ್ಳೋದಕ್ಕಿಂತ ಹಣ ಬಂದಾಗ ಕೆಲಸ ಮಾಡಿ ನೆಮ್ಮದಿಯಾಗಿರಿ ಅಂತ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ. ನಾವು ಮೇಂಟೆನೆನ್ಸು ಮತ್ತು ಫ್ಯೂಚರ್ ಪ್ಲ್ಯಾನಿಂಗ್ನಲ್ಲಿ ನೆಮ್ಮದಿ ಇರಬೇಕು ಅಂತಂದರೆ ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕಿದ್ರೆ ಮಾತ್ರ ಮುಂದಿನ ಹಲವು ವರ್ಷಗಳು ಮೇಂಟೆನೆನ್ಸು ಮತ್ತು ರಿಪೇರಿ ಕಾಸ್ಟ್ಗಳೆಲ್ಲ ತುಂಬ ಕಡಿಮೆ ಆಗುತ್ತೆ. ಮನೆಗೆ ಆರಂಭದಲ್ಲೇ ಟರ್ಮೇಟ್ ಟ್ರೀಟ್ಮೆಂಟು, ಡ್ಯಾಮ್ ಪ್ರೂಫ್ ಟ್ರೀಟ್ಮೆಂಟ್ಸ್ ಮಾಡಿದ್ರೆ ಫ್ಯೂಚರ್ನಲ್ಲಿ ಯಾವುದೇ ರೀತಿ ಟೆನ್ಷನ್ಗಳು ಇರೋದಿಲ್ಲ. ಈ ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕಲ್ ವಿಚಾರಕ್ಕೆ ಅಂತ ಬಂದಾಗ, ಅದು ವೆಚ್ಚದಲ್ಲಿ ಉಳಿತಾಯ ಮಾಡೋ ಆಸೆ ಇತ್ತು ಅಂತಂದರೆ ಉತ್ತಮ ಗುಣಮಟ್ಟದ PVC ಪೈಪು ಮತ್ತು CPVC ಪೈಪನ್ನೇ ಬಳಸಬೇಕು. ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಕೆಲಸವನ್ನು ನಿರಂತರವಾಗಿ ಮಾಡಿಸ್ತಾ ಇದ್ದರೆ ಕಾರ್ಮಿಕರು ಮತ್ತೆ ಮತ್ತೆ ಕೆಲಸಕ್ಕೆ ಬರೋದಾಗಲಿ, ಕಾಸ್ಟ್ ವೈಸ್ ಡಿಫೆನ್ಸ್ ಆಗೋದಾಗಲಿ ಯಾವುದೂ ಆಗಲ್ಲ. ಹಾಗಾಗಿ ಆದಷ್ಟು ಒಟ್ಟಿಗೆ ಕೆಲಸಗಳ ಮಾಡಿ ಮುಗಿಸಿ. ನಾವು ಎನರ್ಜಿ ಎಫಿಷಿಯನ್ಸಿ ಉಪಕರಣಗಳೆಂದರೆ LED ದೀಪಗಳು, ನೀರನ್ನು ಉಳಿಸುವಂಥ ಫಿಟ್ಟಿಂಗ್ಗಳನ್ನೆಲ್ಲ ಬಳಸಿದ್ರೆ ಒಳ್ಳೆಯದು. ಮನೆ ಫಿನಿಷಿಂಗ್ ಸಮಯದಲ್ಲಿ ಪ್ಲಾಸ್ಟಿಂಗ್ ವರ್ಕ್ ಕಡಿಮೆ ಮಾಡಬೇಕು ಅನ್ನುವಂಥ ಟೆಕ್ನಿಕ್ನ ಸಾಧ್ಯವಾದಷ್ಟು ಬಳಸಬೇಕಾಗುತ್ತೆ. ಆವಾಗ AC ಬ್ಲಾಕ್ ಆಗ್ಬೋದು, ಕ್ಲೇ ಬ್ಲಾಕ್ ಆಗ್ಬೋದು, ವೈರ್ ಕಟ್ ಬ್ಲಾಕ್ಸ್ ಆಗ್ಬೋದು, ಇವನ್ನೆಲ್ಲ ಬಳಸಿದ್ರೆ ಸಿಮೆಂಟ್, ಪ್ಲಾಸ್ಟಿಂಗ್ ಅವಶ್ಯಕತೆ ಬರೋದಿಲ್ಲ. ಆಮೇಲೆ ಗೋಡೆಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮನೆ ಅಂದ ಕೂಡ ಹೆಚ್ಚುತ್ತೆ. ಆಮೇಲೆ ಬೆಳಗಿನ ಟೈಮಲ್ಲಿ ಅಥವಾ ರಾತ್ರಿ ಟೈಮ್ ಆಗಿರ್ಬೋದು, ಗಾಳಿ ಸರಿಯಾಗಿ ಒಳಗಡೆ ಬಂದಷ್ಟು ವಿದ್ಯುತ್ ಖರ್ಚು ಕಡಿಮೆ ಆಗುತ್ತೆ. ಈ ಸಾಧ್ಯವಾದಷ್ಟು ಮನೆ ಮುಂದೆ ಗಾರ್ಡನ್ಗೆಲ್ಲ ವ್ಯವಸ್ಥೆ ಮಾಡಿದರೆ, ಅಲ್ಲೆಲ್ಲ ಗಿಡಗಳೆಲ್ಲ ಹಾಕ್ಕೊಂಡ್ರೆ ಒಳ್ಳೆ ಗಾಳಿ ಬರುತ್ತೆ, ತಂಪಾದ ವಾತಾವರಣ ಮೂಡೋದ್ರಿಂದ ಸಾಧ್ಯವಾದಷ್ಟು AC ಬಳಕೆ ಕಡಿಮೆ ಆಗುತ್ತೆ. ಹೀಗಾಗಿ ನಾವು ಮನೆ ಕಟ್ಟಬೇಕಾದ್ರೆ ಜಾಗ ಖರೀದಿ, ಮೆಟೀರಿಯಲ್ ಆಯ್ಕೆ, ಕಾಂಟ್ರಾಕ್ಟರ್ಗಳನ್ನ ಆಯ್ಕೆ, ಡಿಸೈನ್ ಇವುಗಳಲ್ಲಿ ಸ್ಮಾರ್ಟ್ ಡಿಸಿಷನ್ ತೊಗೊಂಡ್ರೆ ತುಂಬ ಹಣಗಳನ್ನ ಉಳಿಸ್ಬೋದು. ಸಿಂಪಲ್ ಪ್ಲ್ಯಾನಿಂಗ್ನಿಂದ ಲಾಂಗ್ ಟರ್ಮ್ ಸೇವಿಂಗ್ ಕೂಡ ಆಗುತ್ತೆ ನಿಮಗೆ. ಸ್ನೇಹಿತರೆ, ನಾನು ಮನೆ ಕಟ್ಟಬೇಕಾದ್ರೆ ಹೇಗೆ ಹಣ ಉಳಿತಾಯ ಮಾಡ್ಬೋದು ಅನ್ನುವಂತಹ ಬೇಸಿಕ್ ವಿಚಾರಗಳನ್ನ ನಿಮ್ಮ ಹತ್ರ ಹೇಳಿದ್ದೀನಿ. ಇದಲ್ಲದೆ ಇನ್ನೂ ತುಂಬ ಇನ್ಡೆಪ್ತ್ ಡೀಟೇಲ್ ವಿಚಾರಗಳು ಕೂಡ ಇದೆ. ನಿಮಗೆ ಯಾವುದಾದ್ರು ವಿಚಾರದಲ್ಲಿ ತುಂಬ ಡೌಟ್ಗಳಿದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ, ಅದ್ರ ಬಗ್ಗೆ ಖಂಡಿತವಾಗೂ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಸ್ನೇಹಿತರೆ, ಎಲ್ಲರೂ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.